ಹಲೋ, ವೆಲ್ಕಮ್ ಟು ಅವರ್ ಜೆನ್ಜಿ ಯೂಟ್ಯೂಬ್ ಚಾನೆಲ್. ಒಂದು ಸಣ್ಣ ಹಳ್ಳಿಯಲ್ಲಿ ಸಿದ್ದಯ್ಯ ಎಂಬ ರೈತ ವಾಸಿಸುತ್ತಿದ್ದನು. ಅವನಿಗೆ ಒಂದು ಸಣ್ಣ ಹೊಲ ಮತ್ತು ಒಂದು ಎತ್ತು ಇತ್ತು. ಆದರೆ ಸಿದ್ದಯ್ಯ ತುಂಬಾ ಸೋಮಾರಿ. ಕೆಲಸ ಮಾಡುವುದಕ್ಕಿಂತ ಅವನು ಮರದ ನೆರಳಿನಲ್ಲಿ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುವುದನ್ನೇ ಇಷ್ಟಪಡುತ್ತಿದ್ದ. ಹಳ್ಳಿಯ ಎಲ್ಲಾ ರೈತರು ಬೆಳಿಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ಆದರೆ ಸಿದ್ದಯ್ಯ ಮಾತ್ರ ಯಾವಾಗಲೂ ತಡವಾಗಿ ಎದ್ದುಕೊಳ್ಳುತ್ತಿದ್ದ. ಸಿದ್ದಯ್ಯನ ಹೆಂಡತಿ ಪ್ರತಿದಿನ ಅವನಿಗೆ ಹೇಳುತ್ತಿದ್ದಳು, ಸಿದ್ದಯ್ಯ, ನೀನು ಹೀಗೆ ಸೋಮಾರಿಯಾಗಿದ್ದರೆ ನಮ್ಮ ಜೀವನ ಹೇಗೆ ಸಾಗುತ್ತದೆ? ಹೊಲಕ್ಕೆ ಹೋಗಿ ಕೆಲಸ ಮಾಡು, ಇಲ್ಲವಾದರೆ ಬೆಳೆ ಹೇಗೆ ಬರುತ್ತದೆ? ಆದರೆ ಸಿದ್ದಯ್ಯ ಯಾವಾಗಲೂ ಒಂದು ಕಾರಣ ಹೇಳುತ್ತಿದ್ದ, ಇಂದು ತುಂಬಾ ಬಿಸಿಲಿದೆ, ನಾಳೆ ಕೆಲಸ ಮಾಡುತ್ತೇನೆ. ಇಂದು ಸ್ವಲ್ಪ ಆಯಾಸವಾಗಿದೆ, ನಾಳೆ ಹೊಲಕ್ಕೆ ಹೋಗುತ್ತೇನೆ. ಹೀಗೆ ದಿನಗಳು ಕಳೆಯುತ್ತಿದ್ದವು. ಸಿದ್ದಯ್ಯನ ಹೊಲದಲ್ಲಿ ಬೆಳೆ ಬೆಳೆಯದೆ ಗಿಡಗಂಟಿಗಳು ಮಾತ್ರ ಬೆಳೆದವು. ಆದರೆ ಹಳ್ಳಿಯ ಇತರ ರೈತರ ಹೊಲಗಳು ಹಸಿರಿನಿಂದ ತುಂಬಿಕೊಂಡಿದ್ದವು. ಅವರ ಹೊಲದಲ್ಲಿ ಉತ್ತಮ ಬೆಳೆ ಬರುತ್ತಿತ್ತು. ಇದನ್ನು ನೋಡಿ ಸಿದ್ದಯ್ಯನ ಹೆಂಡತಿ ತುಂಬಾ ಚಿಂತಿಸುತ್ತಿದ್ದಳು. ಒಂದು ದಿನ ಆ ಹಳ್ಳಿಗೆ ಒಬ್ಬ ಜ್ಞಾನಿ ವೃದ್ಧ ಬಂದನು. ಅವನು ಹಳ್ಳಿಯ ಎಲ್ಲಾ ಹೊಲಗಳನ್ನು ನೋಡಿ ಸಂತೋಷಪಟ್ಟನು. ಆದರೆ ಸಿದ್ದಯ್ಯನ ಹೊಲವನ್ನು ನೋಡಿ ಆಶ್ಚರ್ಯಪಟ್ಟನು. ಹೊಲ ಸಂಪೂರ್ಣ ಖಾಲಿಯಾಗಿತ್ತು. ಆ ವೃದ್ಧನು ಸಿದ್ದಯ್ಯನನ್ನು ಕರೆದು ಕೇಳಿದನು, ಸಿದ್ದಯ್ಯ, ನಿನ್ನ ಹೊಲ ಏಕೆ ಇಷ್ಟು ಖಾಲಿಯಿದೆ? ನೀನು ಬೆಳೆ ಬೆಳೆದಿಲ್ಲವೇ? ಸಿದ್ದಯ್ಯ ನಾಚಿಕೆಪಟ್ಟು ಹೇಳಿದನು, ನಾನು ಸ್ವಲ್ಪ ಸೋಮಾರಿ, ಕೆಲಸ ಮಾಡಲು ಮನಸ್ಸಾಗುವುದಿಲ್ಲ. ಆಗ ಆ ಜ್ಞಾನಿ ವೃದ್ಧನು ಒಂದು ಯುಕ್ತಿ ಮಾಡಿದನು. ಅವನು ಹೇಳಿದನು, ಸಿದ್ದಯ್ಯ, ನಿನ್ನ ಹೊಲದ ಮಣ್ಣಿನೊಳಗೆ ಒಂದು ಗುಪ್ತ ಖಜಾನೆ ಇದೆ ಎಂದು ನನಗೆ ತಿಳಿದಿದೆ. ಸಿದ್ದಯ್ಯ ಅದನ್ನು ಕೇಳಿ ತುಂಬಾ ಆಶ್ಚರ್ಯಪಟ್ಟನು. ಅವನು ಉತ್ಸಾಹದಿಂದ ಕೇಳಿದನು, ನಿಜವಾಗಿಯೂ ಖಜಾನೆ ಇದೆಯಾ? ವೃದ್ಧನು ಹೇಳಿದನು, ಹೌದು, ಆದರೆ ಅದು ಮಣ್ಣಿನೊಳಗೆ ಎಲ್ಲೋ ಇದೆ. ನೀನು ಸಂಪೂರ್ಣ ಹೊಲವನ್ನು ಚೆನ್ನಾಗಿ ತೋಡಿದರೆ ಅದನ್ನು ಕಂಡುಹಿಡಿಯಬಹುದು. ಇದನ್ನು ಕೇಳಿದ ಸಿದ್ದಯ್ಯ ತುಂಬಾ ಸಂತೋಷಪಟ್ಟನು. ಮುಂದಿನ ದಿನವೇ ಅವನು ಹೊಲಕ್ಕೆ ಹೋಗಿ ತೋಡುವ ಕೆಲಸ ಆರಂಭಿಸಿದನು. ಅವನು ದಿನಪೂರ್ತಿ ದುಡಿದು ಮಣ್ಣನ್ನು ತೋಡುತ್ತಿದ್ದನು. 1 ದಿನ, 2 ದಿನ, 3 ದಿನ, ಹೀಗೆ ಅವನು ಸಂಪೂರ್ಣ ಹೊಲವನ್ನು ತೋಡಿದನು. ಆದರೆ ಎಷ್ಟು ಹುಡುಕಿದರೂ ಅವನಿಗೆ ಯಾವುದೇ ಖಜಾನೆ ಸಿಗಲಿಲ್ಲ. ಸಿದ್ದಯ್ಯ ತುಂಬಾ ನಿರಾಶನಾದನು. ಆಗ ಆ ವೃದ್ಧನು ಮತ್ತೆ ಅವನನ್ನು ಭೇಟಿ ಮಾಡಿದರು. ವೃದ್ಧನು ನಗುತ್ತಾ ಕೇಳಿದನು, ಸಿದ್ದಯ್ಯ, ನಿನಗೆ ಖಜಾನೆ ಸಿಕ್ಕಿತಾ? ಸಿದ್ದಯ್ಯ ದುಃಖದಿಂದ ಹೇಳಿದನು, ಇಲ್ಲ, ನಾನು ಸಂಪೂರ್ಣ ಹೊಲವನ್ನು ತೋಡಿದೆ, ಆದರೆ ಏನೂ ಸಿಗಲಿಲ್ಲ. ಆಗ ಆ ವೃದ್ಧನು ನಗುತ್ತಾ ಹೇಳಿದನು, ಸಿದ್ದಯ್ಯ, ಈಗ ನಿನ್ನ ಹೊಲ ಚೆನ್ನಾಗಿ ಉಳುಮೆಯಾಗಿದೆ. ಈಗ ಅದರಲ್ಲಿ ಬೀಜ ಬಿತ್ತಿದರೆ ಅದು ಉತ್ತಮ ಬೆಳೆ ಕೊಡುತ್ತದೆ. ಅದೇ ನಿಜವಾದ ಖಜಾನೆ. ಸಿದ್ದಯ್ಯ ಅದನ್ನು ಕೇಳಿ ತನ್ನ ತಪ್ಪನ್ನು ಅರ್ಥಮಾಡಿಕೊಂಡನು. ಅವನು ತಕ್ಷಣ ಹೊಲದಲ್ಲಿ ಬೀಜ ಬಿತ್ತಿದನು. ಪ್ರತಿದಿನ ಹೊಲಕ್ಕೆ ಹೋಗಿ ನೀರು ಹಾಕಿ ಬೆಳೆಗಳನ್ನು ನೋಡಿಕೊಳ್ಳಲು ಆರಂಭಿಸಿದನು. ಕೆಲವು ವಾರಗಳ ನಂತರ ಅವನ ಹೊಲದಲ್ಲಿ ಹಸಿರು ಬೆಳೆಗಳು ಬೆಳೆಯಲು ಆರಂಭಿಸಿದವು. ಕೆಲವು ತಿಂಗಳುಗಳ ನಂತರ ಅವನ ಹೊಲದಲ್ಲಿ ತುಂಬಾ ಉತ್ತಮ ಬೆಳೆ ಬಂದಿತು. ಅದನ್ನು ನೋಡಿ ಸಿದ್ದಯ್ಯ ತುಂಬಾ ಸಂತೋಷಪಟ್ಟನು. ಅವನು ಆ ವೃದ್ಧನಿಗೆ ಧನ್ಯವಾದ ಹೇಳಿದನು. ಆ ದಿನದಿಂದ ಸಿದ್ದಯ್ಯ ಸೋಮಾರಿತನವನ್ನು ಬಿಟ್ಟು ಪರಿಶ್ರಮಿಯಾಗಿ ಕೆಲಸ ಮಾಡಲು ಆರಂಭಿಸಿದನು. ನಂತರ ಅವನು ಹಳ್ಳಿಯ ಅತ್ಯುತ್ತಮ ರೈತರಲ್ಲೊಬ್ಬನಾಗಿ ಪ್ರಸಿದ್ಧನಾದನು. ಕಥೆಯ ನೀತಿ: ಸೋಮಾರಿತನ ಜೀವನವನ್ನು ಹಾಳು ಮಾಡುತ್ತದೆ. ಪರಿಶ್ರಮವೇ ಜೀವನದ ನಿಜವಾದ ಖಜಾನೆ.